ಇವತ್ತಿದಕ್ಕೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹೊರಗಡೆಯ ಬ್ಯೂಟಿಗಿಂತ ಒಳಗಡೆಯ ಬ್ಯೂಟಿ, ಒಳ್ಳೆಯ ಸ್ವಭಾವ, ಒಳ್ಳೆಯ ಗುಣ ಇರಬೇಕು ಅಂತ. ಆಮೇಲೆ ನವಿಲು ಅದರ ತಲೆಯನ್ನು ತಗ್ಗಿಸಿ ಈಗಂತ ಅನ್ನುತ್ತೆ. ನನ್ನನ್ನೆಲ್ಲರೂ ಕ್ಷಮಿಸ್ಬಿಡಿ. ಈಗ ನನಗೀಗ ಅರ್ಥ ಆಗಿದೆ ನನ್ನ ಆಟಿಟ್ಯೂಡ್ ನನ್ನನ್ನು ಬ್ಲೈಂಡ್ ಮಾಡಿತ್ತು ಅಂತ. ನಾನು ಅಂದ್ಕೊಂಡಿದ್ದೆ ನನ್ನ ಬ್ಯೂಟಿ ನನ್ನನ್ನು ಶ್ರೇಷ್ಠ ಮಾಡುತ್ತೆ ಅಂತ. ಆದ್ರೆ ನಾನೇ ಇವತ್ತು ನನ್ನನ್ನು ಪ್ರೂವ್ ಮಾಡ್ಕೊಂಡೆ ನಾನು ಇಡಿಯಟ್ ಅಂತ. ಆಮೇಲೆ ಈಗಲ್ ರಾಜ ಹತ್ರ ಬಂದು ಮೆತ್ತಗೆ ಅವನ ರೆಕ್ಕೆಗಳನ್ನು ಅದರ ರೆಕ್ಕೆಗಳ ಮೇಲೆ ಇಟ್ಟು ಈಗಂತಾನೆ. ನಿಜವಾದ ಬ್ಯೂಟಿ ಅಂದ್ರೆ ಏನು ಅಂತ ಗೊತ್ತಾ? ಒಳ್ಳೆಯ ಮನ್ಸು ಮತ್ತೆ ಬೇರೆಯವರನ್ನ ನಾವು ಹೇಗೆ ಮಾತಾಡ್ತೀವಿ, ಅವರನ್ನ ಹೇಗೆ ಥಿಂಕ್ ಮಾಡ್ತೀವಿ ಅಂತ ಅದ್ರಿಂದಲೇ ಬರೋದು ಕಣೋ. ಅದನ್ನ ಕೇಳಿಸ್ಕೊಂಡು ನವಿಲ್ಲಂತೂ ಸರಿ ಅಂತ ತಲೆ ಅಲ್ಲಾಡ್ಸತ್ತೆ. ಸ್ವಲ್ಪ ತಾದ ನಂತರ ಅದು ಗಿಳಿಯ ಬಳಿ ಹೋಗುತ್ತೆ ಮತ್ತೆ ಅನ್ನುತ್ತೆ. ಮಿಟ್ಟು, ನೀನು ಇಲ್ಲಿ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತೀಯ ಗೊತ್ತೇನೋ ನಿನಗೆ? ನಿನ್ನನ್ನಂತೂ ಜನರು ಪೇಟೆಯಲ್ಲಿ ಮನೇಲೇ ಎತ್ಕೊಳ್ತಾರೆ. ಅಷ್ಟು ಚೆನ್ನಾಗಿ ಕಾಣ್ತೀಯ ನೀನು, ಮತ್ ಚೆನ್ನಾಗಿ ಮಾತಾಡ್ತೀಯ. ಅದನ್ ಕೇಳಿಸ್ಕೊಂಡು ಗಿಳಿ ಆಶ್ಚರ್ಯದಿಂದ ಹೇಳುತ್ತೆ. ನಾವೆಲ್ಲ ನೀನ್ ನನ್ ಬಗ್ಗೆ ಮಾತಾಡ್ತಿದ್ಯಾ? ಹೌದು, ನೀನದಕ್ಕೆ ಯೋಗ್ಯ ಅಲ್ವಾ? ತುಂಬಾ ಖುಷಿ ಆಯ್ತು ನನಗೆ.